ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಮತ್ತೆ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನೋಡಿ ನೋಡಿ ನನಗೇನ್ ಗೊತ್ತಾ, ಈ ಫೋಟೋ ನೋಡಿದವ್ರಿಗೆಲ್ಲ ಎಷ್ಟು ಮುದ್ದಾಗಿದ್ದಾನೆ ಅಂತ ಅನಿಸ್ತಾ ಇರುತ್ತೆ. ಅವರು ಇಟ್ಸ್ ಮೀ ನಾನೇ ಎಷ್ಟು ಸಕ್ಕದಾಗ ಕಾಣ್ತೀನಲ್ವಾ. ಈಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, 1:15 ಹತ್ತಿರ ಆಗ್ತಿದೆ. ಸೊ ನಾವು ಒಂದು ಶೂಟಿಗೆ ಹೋಗ್ತಾ ಇದೀವಿ, ನಾನು ಮತ್ತೆ ನಮ್ಮಮ್ಮ. ಒಂದು ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಸ್ಯಾರಿ ಹಾಕೊಂಡವ್ರೆ. ನಮ್ಮವ್ವ ಸ್ಯಾರಿ ಹಾಕೊಂಡವ್ರೆ. ಹೆಂಗ್ ಹಾಕೊಂಡವ್ರೆ ಅಂದ್ರೆ, ಈ ಸ್ಯಾರಿಲಿ ನಮ್ಮಮ್ಮ ಫುಲ್ಲು ಡುಮ್ ಕಾಣ್ತಾರೆ. ಡುಮ್ 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 ರಾಕ್ ಅಂಡ್ ಡುಲ್ ಡುಮ್ 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 ಡುಮ್. ಸೊ ಇವಾಗ ಒಂದು ಶೂಟಿಗೆ ಹೋಗ್ತಾ ಇದೀವಲ್ಲ, ಅಮ್ಮ ನಾನು ಇಬ್ರು ಹೋಗ್ತಾ ಇದೀವಿ. ಕಾರಲ್ಲಿ ಹೋಗ್ತಾ ಇರೋದು. ಟೈಮ್ ಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಆ್ಯಂಡ್ ಇವಾಗ ಫುಲ್ಲು ಒಂದು ಯಾವುದೋ ಒಂದು ನಾರ್ಮಲ್ ಕ್ಯಾಶುವಲ್ ಔಟ್ಫಿಟ್ ಹಾಕೊಂಡು, ನನ್ನ ಒಂದು ಶೂ, ವೈಟ್ ಶೂ, ಸೇಮ್ ಶೂ ಹಾಕೊಂಡು ಓಡ್ತಾ ಇದ್ದೀನಿ. ರೀಸೆಂಟ್ 5 days ಇಂದ ಜೋರು ಮಳೆ ಬರುತ್ತೆ ಅಂತ ಹೇಳಿದಾರಂತೆ. ಅದಕ್ಕೋಸ್ಕರ ನಮ್ಮ ಮನೆ ಕಾರಿಡಾರಲ್ಲಿರೋ ನಮ್ಮ ಮನೆ ಕಾರಿಡಾರ್ನ ಬಟ್ಟೆ ಒಣಗಾಕೋದಕ್ಕೆ ಮಾಡ್ಕೊಂಡ್ಬಿಟ್ಟಾರೆ ನೋಡಿ. ಒಂದು 5 days ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ ಅಂತ ಹೇಳಿದಾರಂತೆ. ಬಟ್ ಅವ್ರು ಹೇಳಿರೋದು ಕರೆಕ್ಟ್, ಮಳೆ ಬರ್ತಾನೆ ಐತೆ. ಪಾಪ ನಮ್ಮ ಅಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗೋರೆ. ಗಾಳಿ ನೋಡಿ ಹೆಂಗ್ ಬರ್ತೈತೆ ಅಂದ್ರೆ, ನಮ್ಮಮ್ಮನೇ ಹಾರ್ಕೊಂಡು ಹೋಗ್ಬೇಕು, ಆ ರೀತಿ ಗಾಳಿ ಬರ್ತೈತೆ. ಏನ್ಮಾ ಜೊತೆಲಿ ಫ್ರೀಯಾ ಅವ್ರಿಗೆ ಕೊಡಕ್ಕೆ? ಅಮ್ಮ ನಿನ್ ಸೊಸೆ ಹೆಂಗಿರಬೇಕು, ಮನೆ ಕೆಲಸ ಮಾಡ್ಕೊಂಡು ಅಂತಿರ್ಬೇಕು. ಮನೆ ಕೆಲಸ ಬಿಟ್ಟು ಹೆಂಗಿರ್ಬೇಕು? ನನ್ನ ಮಣ್ಣ ಹತ್ರ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಕೇಳ ಸಿಕ್ಕಿದ್ರು ಅನ್ಕೊಳ್ಳಿ. ಲೆಟ್ಸ್ ಗೋ ಗೈಸ್. ಇಲ್ಲಿಂದ ಎಷ್ಟು ಗೊತ್ತಾ, ಒಂದು 40 minutes ಇದೆ ಹೋಗೋದಿಕ್ಕೆ. 40 minutes ಇದೆ, ಹೋಗ್ಬೇಕು. ಲೆಟ್ಸ್ ಗೋ. ಯಾಕಮ್ಮ ಇಷ್ಟು ದಪ್ಪ ಆಗಿದೆ? ಆ ಬೆಲ್ಟು ಹಾಕಕ್ ಆಯ್ತಿಲ್ಲ ಕಣಮ್ಮ. ನಾನು ಕಾರ್ ಬೆಲ್ಟು ಹಾಕಕ್ ಆಗ್ತಿಲ್ಲ ಗುರು. ಹಿಂದೆ ಹೋಯ್ತಿಯಾ? ಟೈಟ್ ಕೂತ್ಕೊಳ್ಳೋ ತೊಟ್ನಲ್ಲಿ. ಬಟ್ ಕಾರ್ ಬೆಲ್ಟ್ ಹಾಕೋಬೇಕಪ್ಪ. ಸರಿ ನಾನು ಹೇಳಿದ್ದೀನಿ. ನಮ್ಮ ಅವ್ವ ಹೆಂಗ ಹಾಕ್ತಾವ ನೋಡಿ, ಹಂಗೆ ಹಾಕವ ಹಾಕ್ಬಿಟ್ರು ಕಾರ್ ಸೀಟ್ ಬೆಲ್ಟ್ ಹಾಕ್ಬಿಟ್ಟು. ಅಪ್ಪಂಗ್ ಖುಷಿ ಆಯ್ತು. ನಮ್ ಕಾರು ಸಿಕ್ಕಾಪಟ್ಟೆ ಗಲೀಜ್ ಇದೆ. ಅಂದ್ರೆ ಈ ಗ್ಲಾಸ್ ಅಲ್ಲಿ ಹೆವಿ ಗಲೀಜ್ ಉಂಟು. ನಾನೇನು ಒರ್ಸಿಲ್ಲ, ಏನಕ್ಕಂದ್ರೆ ಮಳೆ ಬರ್ತೈತಲ್ಲ, ತಾನೇ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಒರ್ಸಿಲ್ಲ. ಐ ಆಮ್ ಯೂಸಿಂಗ್ ಮೈ ಬ್ರೈನ್, ಸಾರಿ ಐ ಆಮ್ ಯೂಸಿಂಗ್ ಮೈ ಕಿಡ್ನಿ. ಮಳೆ ಸ್ಟಾರ್ಟ್ ಆಯ್ತು ಗೈಸ್, ಮಳೆ ಬರ್ತಾಯ್ತು ಗೈಸ್. ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಏನಿದು ನೇಲ್ ಪಾಲಿಶ್ ಸ್ಮೆಲ್ಲು ಏನೋ ಎಲ್ಲಿಂದನೋ ಬರ್ತೈತೆ ಅಂತ ನೋಡಿದ್ರೆ, ಅಲ್ಲಲ್ಲ ಗೈಸ್ ನಮ್ಮಮ್ಮ ನೋಡಿ ಗೈಸ್, ನೈಲ್ ಪಾಲಿಶ್ ಹಾಕೋಷ್ಟು ಟೈಮ್ ಇಲ್ಲ ನನ್ಗೆ. ಎಲ್ಲ ಮನೇಲಿ ಬಟ್ಟೆ ಮಡಿಸ್ಬೇಕು. ಅಯ್ಯೋ ನಿನ್ನ ಕಷ್ಟಗಳನ್ನ ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಕೆಲಸ ಗೊತ್ತಾ ಗೈಸ್ ಇವನು ಅಂತಾನೆ. ಯಪ್ಪೋ ಸೆಂಟಿಮೆಂಟ್ ಎಲ್ಲ ಮಾಡ್ಬೇಕು ನಾನು. ಎಲ್ಲ ನೋಡಿ, ಒಂದು ದಿನ ಹಾಕೊಳಕ್ಕೂ ಆಗಲ್ಲ. ನಾನೇನು ಮಾಡಿಲ್ಲ ಗೈಸ್, ಎಲ್ಲ ವಿಧಿ. ಆ ಶ್ರಾವಣ ಮುಗ್ದು ಟಾಪರ್ ಬರ್ತಾನೆ ನನ್ ಮಗ. ಆಷಾಢ ಕಳ್ದು ನನ್ ಮಗ ಟಾಪಲ್ಲಿ ಬರ್ತಾನ ಅಂತ ಹೇಳ್ತಾರಲ್ಲ, ಅವಾಗ ಬರ್ತೀನಿ ಟಾಪಲ್ಲಿ ಗೈಸ್. ಆ ಎಳ್ನೀರ್ಗೆ ಯಾವ್ದೇ ರೀತಿ ಸಪೋರ್ಟ್ ಇಲ್ಲ. ಅಕಸ್ಮಾತ್ ಕೆಳಗಡೆ ಬಿದ್ದೋಗ್ಬಿಟ್ರೆ ಆ ಎಳ್ನೀರ್ ಅಂದ್ರೆ, ಈ ಒಂದು ನೆಗೆಟಿವ್ ಮೈಂಡೆಡ್ ಇರ್ತಾರಲ್ಲ ಹಂಗೆ, ಆ ಎಳ್ನೀರ್ ಏನಾದ್ರು ಕೆಳಗಡೆ ಬಿದ್ದು ನಮ್ ಕಾರ್ಗೆ ಬಿದ್ದು ಅಥವಾ ನಮ್ ಗ್ಲಾಸಿಗೆ ಬಿದ್ಬಿಟ್ರೆ, ನಾವು ಗ್ಲಾಸಿಗೆ ಬೀಳ್ತಿರೋ ಟೈಮಲ್ಲಿ ನಮ್ಗೆ ಭಯ ಆಗ್ಬಿಟ್ಟು ಕಾರ್ನ ರೈಟ್ ತಗೊಂಡ್ಬಿಟ್ರೆ, ಆಮೇಲೆ ನಾನು ಹಿಂಗೆ ನೆಗೆಟಿವ್ ಮೈಂಡೆಡ್ ಪೀಪಲ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ ನೋಡಿ ಆ ಎಳ್ನೀರ್ ಬಟ್ ಸಪೋರ್ಟ್ ಇಲ್ಲ. ಅದು ನಮ್ಮಮ್ಮ ಏನ್ ಹೇಳ್ತಾರ ಅಂದ್ರೆ, ಅದು ಹಂಗ್ ಬೀಳಲ್ಲ, ಒಂದ್ ಎಳೆದ್ರೆ ಮಾತ್ರ ಎಲ್ಲ ಒಟ್ಟಿಗೆ ಬೀಳುತ್ತೆ ಅಂತ ಹೇಳ್ತಾರೆ. ಮೇ ಬಿ ಇರ್ಬೇಕು, ಅದೇ ಇರ್ಬೇಕು. ನಾನು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಡಿಗ್ರಿಲಿ ಬಸ್ಸಲ್ಲಿ ಹೋಗ್ತಿದ್ದೆ. ಅವಾಗ ಇದೇ ಬಸ್ ಸ್ಟ್ಯಾಂಡ್, ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಅದೇ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಹತ್ಕೊಂಡು ಹೋಗ್ತಿದ್ದೆ. ಆಮೇಲೆ ಸೆಕೆಂಡ್ ಸೆಮ್ 3ನೇ ಸೆಮ್ ದಾಟದ್ಮೇಲೆ ಎಲ್ರಿಗೂ ಗಾಡಿ ಹುಚ್ಚ ಬಂತು. ಗಾಡಿಲೇ ಟ್ರಾವೆಲ್, ಗಾಡಿಲೇ ಮನೆಗೆ, ಗಾಡಿಲೇ ಕಾಲೇಜ್, ಎಲ್ಲ ಹಂಗಾಯ್ತು. ಕಾಲೇಜ್ ಬಿಡೋದು ಒಂದು 12:30, ಇಲ್ಲಾಂದ್ರೆ ಅಪ್ಪಪ್ಪ ಅಂದ್ರೆ 1:30-2:00 ಬಿಡುತ್ತೆ. ಅಲ್ಲಿಂದ ಬಸ್ ಹತ್ತಿ ಒಂದು 3:00 ಇಲ್ಲಿ ಬರೋದು. 3:30 ಆ ಕಡೆಯಿಂದ ಒಂದು ಬಸ್ ಬರುತ್ತೆ, ಸೀದಾ ಹತ್ಕೊಂಡು ಹೋಗೋದು. ಆ ಬಸ್ ಸ್ಟಾಪ್ ಅಲ್ಲಿ ಬಸ್ಸಲ್ಲಿ ಹೋಗ್ತಿರೋ ಟೈಮಲ್ಲೇ ಒಳ್ಳೆ ಮಜಾ ಇರ್ತಿತ್ತು, ಸಖತ್ ಕ್ರೇಜಿ ಮಜಾ.
ಗೈಸ್ ಲೊಕೇಶನ್ಗೆ ರೀಚ್ ಆದ್ವಿ ನಾನು ಮತ್ತೆ ನಮ್ಮಮ್ಮ. ಈಗ ನನ್ನ ಜೊತೆಗೆ ಶರತ್ ಅವರು ಕೂಡ ಬಂದವ್ರೆ. ಅವರಮ್ಮನೂ ಕೂಡ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಇವ್ರಿಗೆ. ಲೆಟ್ಸ್ ಗೋ. ಗೈಸ್ ನಾವು ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಈ ಕಾರು ಶರತ್ ಅವ್ರು ಬಂದಿರೋ ಕಾರು. ಆಂಟಿ ಹೇಳ್ಬೇಕು ಅಲ್ವಾ ಆಂಟಿ ನೀವು? ಬನ್ನಿ. ಯಾಕೆ ನಾನು ಏನಿದ್ದು ಎಲ್ಲಿ ಒಳಗಡೆ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಹಾಯ್ ಆಂಟಿ. ನಾವು ನೀವು ಒಳಗಡೆ ಹೋಗಿದ್ರಂತ ಬಂದ್ವಿ. ಸದ್ಯನೋ ಗೊತ್ತಿಲ್ಲ ಗುರು, ನಮ್ಮಮ್ಮ ಈ ಥರ ಸರ ಆಗ್ತಾಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಏನ್ಮಾ ಈ ಪಟ್ಟಿ? ಅಯ್ಯೋ 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 ಅಯ್ಯೋ. ನಮ್ಮಮ್ಮ ಹೆವಿ ಖುಷಿ ಪಡ್ತಾರೆ. ಈ ಖುಷಿ ಅಂದ್ರೆ ಇದನ್ನ ಹಾಕೊಂಡಾಗೆಲ್ಲ ಖುಷಿ ಪಡ್ತಿರ್ತಾರೆ ಯಾವಾಗಲೂ. ಗೈಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರೋದು. ನಮ್ಮ ಅಮ್ಮನ ಖುಷಿ ನೋಡಿ ಹಂಗೆ. ಗೈಸ್ ಶರತ್ ಅವ್ರು ಬಂದ್ರು. ನಮಸ್ಕಾರ ಬ್ರೋ. ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಬ್ರೋ. ಆಂಟಿ ಇವ್ರು ನಮ್ಮ ಅಮ್ಮ ಅಂತ, ಮಧು ಅಂತ. ಹೇಳಿ ನಿಜ ಹೇಳಿ. ಚೂರು ಹಿಂದೆ ತಿರುಗಿ ಬ್ರೋ, ಒಂಚೂರು ಹಿಂದೆ. ಹಾಯ್ ಬ್ರೋ. ಹಾಯ್ ಹೇಗಿದ್ದೀರಾ? ನಿತ್ಯಶ್ರೀ. ಹಾಯ್ ಆಂಟಿ. ಕಮನ್ ಆಂಟಿ. ಕಮನ್ ಆಂಟಿ. ಗೈಸ್ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಅಂದ್ಬಿಟ್ಟು ಏನ್ಮ ಈ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ಅಲ್ವಾ? ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ. ಟೊಮೆಟೊ ಜ್ಯೂಸಾ? ಏನ್ಮ ಟೊಮೆಟೊ ಜ್ಯೂಸ್ ಅಂತೆ. ಅಷ್ಟು ಚೆನ್ನಾಗಿ ಖುಷಿಯಿಂದ ವಾಟರ್ ಮೆಲನ್ ಕೊಟ್ಟವ್ರೆ, ಟೊಮೆಟೊ ಜ್ಯೂಸ್ ಅಂತೆ. ನಮ್ಮ ಬ್ಲಾಗ್ ಫಸ್ಟ್ ಟೈಮ್ ಕಾಣಿಸ್ಕೊತಿದ್ದೀರಾ? ಹಾಯ್ ಗೈಸ್, ಫಸ್ಟ್ ಟೈಮ್ ರಷ್ಯಾ ಇನ್ ಮೈ ಬ್ಲಾಗ್. ಹಾಯ್, ಚೆನ್ನಾಗಿದ್ದೀರಾ? Hi bro, how are you bro? Fine bro, peace bro. ಹ್ಞೂ ಬ್ರೋ, ಕರೆಕ್ಟ್ ಬ್ರೋ. ನಾನು ಯಾವ ಮಾತಾಡ್ಸಲ್ಲ ಅಂದೆ bro. ಆರಾಮ bro, love you bro. ಬ್ರೋ ಮೀಸೆ ಎಲ್ಲ ಹೊಂಟೋಯ್ತು ಬ್ರೋ. ಆಂಟಿ ಬಾಯ್ ಆಂಟಿ. ಬಾಯ್ ಆಂಟಿ. ಗೈಸ್ ಇನ್ನೂ ಹೊರಟಿಲ್ಲ, ಶೂಟು ಅರ್ಧಂಬರ್ಧ ಬಾಕಿ ಇದೆ. ನಾವೇ ಹಿಡ್ದಿಲ್ಲ ಇವ್ರನ್ನ ಮನೆಗೆ ಹೋಗದೆ ಇರೋದಕ್ಕೆ ಜವಾಬ್ದಾರಿ ನಾವೇ ಅಂತ ಇವ್ರು ಹೇಳ್ತಾರೆ, ಆದ್ರೆ ನಾವಲ್ಲ, ಇವರೇ ಜವಾಬ್ದಾರಿ. ಗೈಸ್ ಏನಂದ್ರೆ ನನಗೆ ಇವರು ಯಾರು ತನುಶ್ರೀ ಅವರು ಫಸ್ಟ್ ಟೈಮ್ ಮೀಟ್ ಆಗಿರೋದು, ಹಾಗೆ ರಷ್ಯಾ ಕೂಡ ಫಸ್ಟ್ ಟೈಮ್ ಮೀಟ್ ಆಗಿರೋದು. ಅದಕ್ಕೆ ತೇಜು ಬ್ರೋ ಹೇಳಿದ್ರು ಇಲ್ಲೇ ಜೊತೆಲೆ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಹೋಗೋಣ ಬ್ರೋ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ಕೊಂಡಿದೀವಿ. ಆ್ಯಂಡ್ ಇನ್ನೊಂದು ಏನಂದ್ರೆ ತನುಶ್ರೀ ಅವರು ವೆಜ್ ಅಂತೆ. ಸೊ ಇವಾಗ ಗೊತ್ತಾಯ್ತು ನನಗೆ. ಅದಕ್ಕೋಸ್ಕರ ಇವ್ರನ್ನ ಕೇಳಬೇಕು, ವೆಜ್ನ ನಾವು ಹೊರಗಡೆಯಿಂದ ತಗೊಬಂದ್ಬಿಟ್ಟು ಒಳಗಡೆ ತಿನ್ಬೋದಾ ಇಲ್ವಾ ಅಂತ ಒಂದ್ಸಲಿ ಕೇಳಬೇಕು. ಇಫ್ ಅಕಸ್ಮಾತ್ ಬೇಡ ಅಂದ್ರೆ ಇಲ್ಲೇ ವೆಜ್ ಇತ್ತು ಅಂದ್ರೆ ಇಲ್ಲೇ ತಿನ್ಬಿಡೋದು ಅಷ್ಟೇ. ವೆಜ್ ಇದೆ ಅಂತೆ. ಸೊ ಅವ್ರೆಲ್ರದ್ದು ಶೂಟ್ ಮುಗಿದ್ಮೇಲೆ ನಾವು ಇಲ್ಲಿಗೆ ಬಂದು ಊಟ ಮುಗಿಸಿ ಮನೆಗೆ ಹೋಗ್ಬೇಕು. ಆ್ಯಂಡ್ ಮನೆಗೆ ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ವಿಡಿಯೋ ಎಡಿಟ್ ಮಾಡಿ ಬೇರೆ ಕಳ್ಸ್ಕೊಡ್ಬೇಕು. ದೆನ್ ಇನ್ನೊಂದು ನಾಳೆ ಬೆಳಗ್ಗೆ 5:30 ಎದ್ಬಿಟ್ಟು ಒಂದು ಹೊರಗಡೆ ಹೋಗ್ತಾ ಇದೀವಿ. ಎಸ್, ಲೈಫಲ್ಲಿ ಎಷ್ಟನೇ ಸ್ಥಿತಿ ಬ್ರೋ? 5:30 ಮೊದಲನೇ ಸಲ ಬ್ರೋ. ಬನ್ನಿ ಬ್ರೋ. ಇವರು ಏನ್ ಅನ್ಕೊಂತಾರೆ ಗೊತ್ತಾಯ್ತು. ಈಗ ನಮ್ಮ ಅಮ್ಮ ಹೇಳ್ತಿರಲ್ಲ ಯಾವಾಗ್ಲೂ ಸೊಸೆ ಹುಡುಗಿ ಗರ್ಲ್ ಫ್ರೆಂಡ್ ಅಂತ ಹೇಳಲ್ವಾ, ಸೇಮ್ ಆಸ್ ಇಟ್ ಈಸ್ ಇವರು ಕೂಡ ಅದೇ ಟ್ರ್ಯಾಕ್ ಅಲ್ಲಿ ಬರ್ತಾರೆ ಯಾವಾಗ್ಲೂ, ನನಗೂ ಕೂಡ. ಬಟ್ ಏನ್ ಗೊತ್ತಾ, ಸಿಂಗಲ್ ಆಗಿ ಇರೋರಿಗೆ ಬೆಲೆನೇ ಇಲ್ಲ. ಎಕ್ಸಾಕ್ಟ್ಲಿ ಬ್ರೋ, ನಂಗೆ ಯಾರು ಬೆಲೆ ಕೊಡ್ತಲ್ಲ. ಇಲ್ಲ ಬ್ರೋ, ಯಾರು ಬ್ರೋ ಹೇಳಿದ್ ನೀವು ಸಿಂಗಲ್ ಅಂತ? ಸಿಂಗಲ್ ಅಲ್ಲ ತೇಜು ಬ್ರೋ, ಸಿಂಗಲ್ ಅಲ್ಲ ಗೈಸ್. ತೇಜು ಬ್ರೋ ಸಿಂಗಲ್ ಅಲ್ಲ, ಅವ್ರು ಯಾವತ್ತಿದ್ರು ಲಾಯರ್ ಅಷ್ಟೇ ವಿಷಯ. ಇಷ್ಟ ಗಂಟ ಬ್ಲ್ಯಾಕ್ ಆಗಿದ್ವಿ, ಇವಾಗ ನೋಡಿ ಎಷ್ಟು ವೈಟ್ ಆಗಿ ಕಾಣ್ತವ್ರು ಇವರು. ಗೈಸ್ ಶೂಟ್ ಮುಗಿಸಿ ಎಲ್ರು ಊಟ ಮಾಡಕ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬೆಳಗ್ಗೆ ಮಧ್ಯಾಹ್ನದಿಂದ ತಿಂದಿಲ್ಲ ನಾನು, ಬೆಳಗ್ಗೆ 11 ಗಂಟೆಗೆ ಅಷ್ಟೇ ತಿಂದಿರೋದು ನಾನು. ಇವಾಗ ಸೀದಾ ಹೋಗ್ಬಿಟ್ಟು ಊಟ ಮಾಡ್ಬೇಕು ನಾನು, ಸಿಕ್ಕಾಪಟ್ಟೆ ಹೊಟ್ಟೆ ಸಿದೈತೆ. ಲೆಟ್ಸ್ ಗೋ. ಗೈಸ್ ಊಟ ಮಾಡ್ತಾ ಇದೀವಿ. ಲೆಮನ್ ಚಿಕನ್ನು, ಇನ್ನೂ ತುಂಬ ಐಟಮ್ಗಳಿದೆ. ಲೆಟ್ಸ್ ಇಟ್. ನಾನೊಬ್ನೇ ಬ್ರೋ ನಿಮ್ ಫ್ರೆಂಡು ಅಂದ್ರೆ. ಥ್ಯಾಂಕ್ ಯು ಬ್ರೋ. ಬಾಯ್ ಹೇಳ್ಬೇಕು, ವಿಡಿಯೋ ಹೆಲ್ಪ್ ಆಗಬೇಕು ಅಂತ. ಇದೇ ಖುಷಿಗೆ
ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ಫ್ರೆಂಡ್ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ಅದಕ್ಕೆ ನಮ್ಮ ಅದ್ಗೆ ನೀನ್ ನೋಡ್ಕೊಂಡು ಬಾಯ್ ಬಾಯ್ ರಶ್ಯಾ, ಬಾಯ್ ಬಾಯ್ ಬಾಯ್. ಗೈಸ್ ಊಟ ಮುಗಿಸ್ಕೊಂಡು ತನುಶ್ರೀ ಅವ್ರನ್ನ ಡ್ರಾಪ್ ಮಾಡಕ್ ಬಂದಿದ್ವಿ ಅಂಡ್ ಇವಾಗ ಅವರು ಓಡ್ತಿದ್ದಾರೆ. ನೀವು ಹೀಗೆ ಹೋಗ್ಬೋದು, ನೀವು ಹೀಗೆ ಹೋಗ್ಬೋದು. ಓಕೆ ಅಂಕಲ್, ಹಂಗೆ ಮಾಡ್ತೀನಿ. ಬಾಯ್ ತನುಶ್ರೀ ಅವರೇ, ಬಾಯ್, ಥ್ಯಾಂಕ್ ಯು. ಬೇಜಾರಾಗಿದ್ರೆ ಸಾರಿ, ಕ್ಷಮಿಸ್ಬಿಡಿ. ಇಲ್ಲ ಇಲ್ಲ, ನಿಮ್ಮನ್ನ ಜಾಸ್ತಿ ಕಾಯಿಸೋದಲ್ಲ ಅದಕ್ಕೆ. ಥ್ಯಾಂಕ್ ಯು. ಸಿಗುವ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ 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 ಅಂಕಲ್. ಲೆಟ್ಸ್ ಗೋ ಗೈಸ್. ಇವಾಗ ಇನ್ನೆಲ್ಲೂ ಸ್ಟಾಪ್ ಇಲ್ಲ ಗೈಸ್, ಸೀದಾ ನಾವು ನಮ್ಮ ಮನೆಗೆ ಹೋಗ್ತಾ ಇರೋದು. ಹೆವಿ ಟೈರ್ಡ್ ಫುಲ್. ಆಮೇಲೆ ಹೊಟ್ಟೆ ಬೇರೆ ಸಖತ್ ತಿಂದ್ಬಿಟ್ಟಿದೀವಲ್ವಾ. ಹೊಟ್ಟೆ ಭರ್ಜರಿ ತುಂಬಿಟ್ಟೈತೆ. ನಾವ್ ಅಮ್ಮಂಗಂತೂ ಫುಲ್ ಲೋಡೆಡ್, ಹೆವಿ ಲೋಡೆಡ್. ಇವಾಗ ಸೀದಾ ಮನೆಗೆ ಇನ್ನೊಂದು ಅರ್ಧ ಗಂಟೆಲಿ ನಾವು ನಮ್ಮ ಮನೆಗೆ ತಲುಪ್ತೀವಿ. ಲೆಟ್ಸ್ ಗೋ. ಬಂದ್ವಿ ನಮ್ಮ ಮನೆಗ್ ಬಂದ್ವಿ. ನಮ್ಮ ಅವ್ವನ್ ಕರ್ಕೊಂಡು ಹೋಗಿದ್ ನಾನು ನಮ್ಮ ಮನೆಗೆ ಬಂದ್ವಿ. ಗುಳುಮಟ್ಟೆ ಆಗಿದ್ದ ನಮ್ಮಮ್ಮ 2 kg ಸಣ್ಣ ಮಾಡಿದೀನಿ. ಬ್ಯಾಕ್ ಟು ಹೋಮ್ ಗೈಸ್. ಅಂಡ್ ಇವಾಗ ಹೋಗಿ ಒಂದಿಷ್ಟು ಎಡಿಟಿಂಗ್ ಮುಗಿಸ್ಕೋಬೇಕು. ಬಿಕಾಸ್ ನಾಳೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಡಿಟಿಂಗ್ನೆಲ್ಲ ಮುಗಿಸಿ ಶೆಡ್ಯೂಲ್ ಮಾಡಿ ದೆನ್ ನಾಳೆ ಬೆಳಗ್ಗೆ 5 ಗಂಟೆಗೆ ನಾನು ಮನೆ ಬಿಡಬೇಕು. ಗೈಸ್ ಟೈಮ್ ಬಂದ್ಬಿಟ್ಟು 10 ಗಂಟೆ. 10 ಗಂಟೆಗೆ ನಾನು ಮತ್ತೆ ನಮ್ಮ ಚಿರು, ನಮ್ಮ ಅಮ್ಮ ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಬಿಕಾಸ್ ನಾನು ಅದನ್ನ ಇವತ್ತೇ ಕಳ್ಸ್ಕೊಡ್ಬೇಕು, ಇಲ್ಲಾಂದ್ರೆ ನಾನು ನಾಳೆ ಕಳ್ಸ್ಕೊಡಕ್ಕಾಗಲ್ಲ. ಆಬ್ವಿಯಸ್ಲಿ ನಾನು ನಾಳೆ ಹೊರಗಡೆ ಹೋಗ್ತೇನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಳ್ಸ್ಕೊಡಕ್ಕಾಗಲ್ಲ. ಅಂಡ್ ಇನ್ನೊಂದು ವಿಷಯ, ಈ ಒಂದು ಊನೋಸ್ಮಿ ಬೆಟರ್ ಅಲ್ಲಿ ಒಂದು ವಿಡಿಯೋ, ಊನೋಸ್ಮಿ ಬೆಟರ್ ವಿಡಿಯೋ ಬಿಟ್ಟಿದೆ ವ್ಲಾಗಲ್ಲಿ. ಆ ವ್ಲಾಗಲ್ಲಿ ನಾನು ಬೈ ಮಿಸ್ ಆಗಿ ದರ್ಶನ್ ಸರ್ ಅಂತ ಹೇಳೋ ಬದಲು ದರ್ಶನ್ ಅಂತ ಹೇಳ್ಬಿಟ್ಟೆ. ಅದು ಫ್ಲೋ ಅಲ್ಲಿ ಬಂದಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ಈಗ ನಾನು ಕಮೆಂಟ್ಗಳು ನೋಡ್ತಾ ಇದ್ದೆ, ಸೊ ನಾನು ಯಾವುದೇ ರೀತಿ ಲೈಕ್ ಆ ಥರ ಏನು ಹೇಳೋ ಅಂತಿದ್ದಿಲ್ಲ, ಅದು ಫ್ಲೋ ಅಲ್ಲಿ ಬಂದಿದ್ದು. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮೆಲ್ಲರಿಗೂ ಬೇಜಾರಾಗಿದೆ ಅಂತ ಗೊತ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ಅವರು ಡಿ ಬಾಸು, ಪಕ್ಕ ಡಿ ಬಾಸು. ಅಂಡ್ ದರ್ಶನ್ ಸರ್ ಅವರು. ಅಂಡ್ ಚಿರು ಹೇಳ್ದಂಗೆ ಏನ್ ಚಿರೋದು, ಡಿ ಬಾಸ್ ದರ್ಶನ್ ಸರ್. ಸಾರಿ, ನಿಮಗೆ ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ಇವಾಗ ಒಂದು ವಿಡಿಯೋ ಮುಗಿಸಿ, ಎಡಿಟಿಂಗ್ ಮುಗಿಸಿ ಮಲಗೋದಷ್ಟೇ. ಗುಡ್ ನೈಟ್. ಆಂಟಿ ಡಿಶಮ್ ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ.